ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ STSನಲ್ಲಿ ಮಕ್ಕಳನ್ನು ಹೇಗೆ ಪ್ರಮೋಟ್ ಮಾಡೋದು ಮತ್ತು ಪ್ರಮೋಟ್ ಮಾಡಿದ ಮಕ್ಕಳನ್ನು ಹೇಗೆ ಮತ್ತೆ ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳೋದು ಅನ್ನೋವಂಥದ್ರ ಕುರಿತು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ನೀವು ಮೊಬೈಲ್ ಮೂಲಕವೇ ನೀವು ಕೂತ ಜಾಗದಲ್ಲೇ ಮಾಡ್ಕೋಬಹುದು. ಸೊ ಅದು ಹೇಗೆ ಅನ್ನೋವಂಥದ್ದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಈಗ ಮೊದಲಿಗೆ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಗೂಗಲ್ ಕ್ರೋಮಲ್ಲಿ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ SATS ಲಾಗಿನ್ ಅಂತ. ಸೊ ಸ್ಟೂಡೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಇದೆಯಲ್ಲ, ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಲಾಗಿನ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಮೊದಲಿಗೆ ನೀವು ಆದಾಗ ಇಲ್ಲಿ ರೈಟ್ ಸೈಡಿಗೆ ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ. ಈ ಡೆಸ್ಕ್ಟಾಪ್ ಸೈಟನ್ನು ನೀವು ಎನೇಬಲ್ ಮಾಡಿರಬೇಕು, ಅಂದರೆ ಕ್ಲಿಕ್ ಮಾಡಿರಬೇಕು. ಆವಾಗ ನಿಮಗೆ ಆಪ್ಷನ್ಗಳು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, ನೆಕ್ಸ್ಟು ನಾನು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಯೂಸರ್ ನೇಮ್ ಪಾಸ್ವರ್ಡು ಎಂಟರ್ ಆದಮೇಲೆ ಕೆಳಗಡೆ ಕ್ಯಾಪ್ಚಾ ಇದೆ. ಆ ಕ್ಯಾಪ್ಚಾವನ್ನು ಅದು ಹೇಗಿದೆಯೋ ಹಾಗೇ ಅದನ್ನು ಎಂಟರ್ ಮಾಡಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟಾದ ತಕ್ಷಣ ನಮಗೆ ನಮ್ಮ ಸ್ಕೂಲಿನ ಹೋಮ್ ಪೇಜ್ ಓಪನ್ ಆಗುತ್ತೆ. ನಮ್ಮ STSನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಬಹಳಷ್ಟು ಆಪ್ಷನ್ಗಳಿದ್ದಾವೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೀವು ಇಲ್ಲಿದೆ ನೋಡಿ, ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ. ಸೊ ಇದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ಪ್ರಮೋಷನ್ ಡೀಟೇಲ್ ಅಂತ ಮೊದಲನೇ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲಾಸ್ ತೋರಿಸುತ್ತೆ. ಇಲ್ಲಿ ಯಾವ ಕ್ಲಾಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಮುಂದಿನ ಕ್ಲಾಸಿಗೆ ನೀವು ಪ್ರಮೋಟ್ ಮಾಡಬೇಕಾಗತ್ತೆ. ಸರ್ಚ್ ಕೊಡಿ. ಕ್ಲಾಸ್ 1 ಸೆಲೆಕ್ಟ್ ಮಾಡಿದರೆ ಇಲ್ಲಿ ಇಯರು ತಂತಾನೆ ಸೆಲೆಕ್ಟ್ ಆಗಿರುತ್ತೆ, 2023-24. ಸೊ ಇಲ್ಲಿ ಕೆಲವೊಂದು ಮಕ್ಕಳದು ಖಾಲಿ ಬಾಕ್ಸ್ ತೋರಿಸ್ತಾ ಇದೆ, ಕೆಲವು ಮಕ್ಕಳದು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಇದೆ. ನೀವು ಅಟೆಂಡೆನ್ಸನ್ನು ನೀವು ಫಿಲ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ಆ ಮಗುವನ್ನು ಡಿಟೈನ್ ಮಾಡೋದು, ಅಂದರೆ ಫೇಲ್ ಮಾಡೋದಕ್ಕೂ ಆಗಲ್ಲ, ಪ್ರಮೋಟ್ ಮಾಡೋದಕ್ಕೂ ಆಗಲ್ಲ. ನೀವು ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಎಂಟರ್ ಮಾಡಬೇಕು. ಈಗ ಆಲ್ರೆಡಿ ನೀವು ಇಲ್ಲಿ ಸಮಸ್ಯೆ ನಿಮ್ಗೆ ಏನು ಒದಗುತ್ತೆ ಅಪ್ಪ ಅಂತ ಹೇಳಿದರೆ, ನೀವು ಆಲ್ರೆಡಿ ಆ ಮಗುವಿನ ಲಾಂಗ್ ಆಬ್ಸೆಂಟ್ ಆಗಿದ್ರೂ ಕೂಡ ಆ ಮಗುವಿಗೆ ನೀವು 0 ಅಂತ ಕೊಟ್ಟಿರ್ತೀರ. ಆದರೂ ಕೂಡ ಅದು ಏನಾಗಿರುತ್ತೆ, ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಈಗ ನೀವು ಇನ್ನೊಮ್ಮೆ ಅಲ್ಲಿ ಅಟೆಂಡೆನ್ಸ್ ಕೊಡ್ತಾ ಇದ್ದೀರಲ್ಲ, ಅಟೆಂಡೆನ್ಸ್ ಡೀಟೇಲಲ್ಲಿ ಕೆಳಗಡೆ ಎಂಟ್ರಿ ಅಟೆಂಡೆನ್ಸ್ ತಗೋತಾ ಇದ್ರಿ, ಅದರ ಕೆಳಗಡೆ ಇನ್ನೊಂದು ಅಪ್ಡೇಟ್ ಅಟೆಂಡೆನ್ಸ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ನೀವು 0 ಅಂತ ಕೊಡಬೇಕಾಗತ್ತೆ. ಆವಾಗ ಅದು ತೋರಿಸುತ್ತೆ, ಅಂದರೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಅಪ್ಡೇಟ್ ಆಗಿರುತ್ತದು. ಸೊ ಇದು ಅಷ್ಟೇ ಅಲ್ಲದೆ ಇನ್ನು CC ನಾಟ್ ಅಪ್ಡೇಟೆಡ್ ಅಂತ ಬರುತ್ತೆ. CC ಅಂದರೆ ನೀವು FA 1, 2, 3, SA 1 ಈ ಥರದ್ದು ಯಾವುದೂ ಕೂಡ ಅಲ್ಲಿ ಯಾವುದೋ ಮಿಸ್ ಆಗಿರುತ್ತೆ. ಅದನ್ನು ಇನ್ನೊಮ್ಮೆ ನೀವು ಚೆಕ್ ಮಾಡಬೇಕು. ನೀವು ಅಪ್ಡೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರಮೋಷನ್ ಕೊಡೋದಕ್ಕೆ ನೆಕ್ಸ್ಟ್ ಡೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ದಿನ ತಗೊಳುತ್ತೆ. ನೆಕ್ಸ್ಟ್ ಡೇ ನೀವು ಅದನ್ನು ತಗೋಬೇಕಾಗತ್ತೆ. ಈಗ ನೀವು ಪ್ರಮೋಷನ್ ಬಂದಿದ್ದೀರಾ, ಇಲ್ಲಿ ತುಂಬ ಮಕ್ಕಳದಿದೆ, ಒಬ್ಬೊಬ್ಬರದ್ದೇ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಮಕ್ಕಳದು ತಗೋಬಹುದು. ಇಲ್ಲಿ ಈ ಮಕ್ಕಳಿದೆಯಲ್ಲ, ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್, ಆ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಪ್ರಮೋಟ್ ಆಗೋದಿಲ್ಲ, ಅವ್ರದ್ದು ಹಾಗೆ ಪೆಂಡಿಂಗ್ ಉಳಿಯುತ್ತೆ. ನೀವು ನೋಡಿ ಮಾಡಬೇಕು. ಅಥವಾ ಬೇಡ, ಕೆಲವು ಮಕ್ಕಳು ಡಿಟೈನ್ ಮಾಡೋರಿದ್ದಾರೆ, ಆ ಮಕ್ಕಳನ್ನು ನಾವು ಏನು ಉಳಿಸ್ಕೊಳ್ಳೋದಿದೆ ಅಂತ ನೋಡಿಬಿಟ್ಟು ನೀವು ಮಾಡೋದಂಥದ್ದಾದರೆ ಇಲ್ಲಿ ಒಂದೊಂದಾಗಿ ನೀವು ನೋಡ್ಬೋದು. ನೀವು ಈಗ ಅಪ್ಡೇಟ್ ಮಾಡೋವಂಥ ಮಕ್ಕಳನ್ನು, ಈಗ ಪಾಸ್ ಮಾಡಬೇಕಾಗಿರೋ ಮಕ್ಕಳನ್ನು ಮುಂದಿನ ತರಗತಿಗೆ ನೀವು ಕಳಿಸ್ಕೊಡೋ ಅಂಥ ಅವಶ್ಯಕತೆ ಇದೆ. ಈಗ ನಾನು ಯಾವುದೋ ಒಂದು ಮಗುವಿನ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಮಗು ತಗೋತಾ ಇದ್ದೀನಿ. ಈ ಚೆಕ್ ಬಾಕ್ಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಅಲ್ಲಿ ನಾನು ಒತ್ತುತ್ತೀನಿ. ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಎಸ್, ಓಕೆ ಕೊಡಿ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್. ಈಗ ಪ್ರಮೋಟ್ ಆಗಿದೆ. ನಾವು ಪ್ರಮೋಟ್ ಆದ ತಕ್ಷಣ ಆತ 9ನೇ ತರಗತಿಯಿಂದ 10ಕ್ಕೆ ಬರಲ್ಲ. ಅದನ್ನು ನಾವೀಗ ಅಡ್ಮಿಷನ್ ಮಾಡಬೇಕು. ಈಗ ಒಂದು ಮಗುವಿಂದ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ, ಉಳಿದಿದ್ದು ನೀವು ಮಾಡ್ಕೋಬೋದು. ಈಗ ಅಡ್ಮಿಷನ್ ಡೀಟೇಲ್ ಅಂತ ಇದೆ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ ನೋಡಿ ಇಲ್ಲಿ. ಸೊ ಕೆಳಗಡೆ TC ಅಂತ ಇದೆ, TC ಬಂದ ಮಗುವಿಗೆ TCಯಿಂದ ನಾವು ಮಾಡ್ಕೋಬಹುದು. ಇಲ್ಲಿ ನಾವು 2 ಅಂಶವನ್ನು ಗಮನಿಸಬೇಕು. ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೀವು ಆ ಮಗುವಿನ ಡೀಟೇಲನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾದರೂ ನೀವು ಅಪ್ಡೇಟ್ ಮಾಡೋ ಅಂಥದ್ದು ಇದೆಯಾ ಅನ್ನೋ ಅಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಮಗುವಿನ ಹೆಸರು ಎಲ್ಲವೂ ಕೂಡ ಇದೆ. ಇಲ್ಲಿ ನೀವು ಯಾವ ಮಗುವಿನ
ಡೀಟೇಲನ್ನು ತೊಗೊಂಡಿದ್ರೋ ಆ ಮಗುವಿನ ಡೀಟೇಲ್ ಎಲ್ಲ ಇದರಲ್ಲಿ ಬರುತ್ತೆ. ಇನ್ನೊಮ್ಮೆ ವಾಪಸ್ ಹೋಗಿ ಮತ್ತೆ ಹೇಳ್ತೀನಿ, ಮತ್ತೆ ನೋಡ್ಕೊಳ್ಳಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಡೀಟೇಲ್, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ, ಪ್ರಮೋಷನ್ ಮಾಡ್ಕೊಳ್ಳಿ ನೀವು. ಆಮೇಲೆ ಅಡ್ಮಿಷನ್ ಥ್ರೂ TC ಅಂದರೆ ಹೊಸದಾಗಿ ಅಡ್ಮಿಷನ್ ಆಗುವಂಥ ಮಕ್ಕಳದ್ದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಇದೆ. ಈ ಅಡ್ಮಿಷನ್ ಥ್ರೂ ಪ್ರಮೋಷನಲ್ಲಿ ಯಾವ ಫಸ್ಟಿಗೆ ನೀವು ಇದನ್ನು ಇದನ್ನು ಸೆಟ್ ಮಾಡ್ಕೋಬೇಕು. ಇದು ನೀವು ಮಕ್ಕಳ ಡೀಟೇಲನ್ನು ತಗೊಂಡಿಲ್ಲ ಇನ್ನು, ಇಲ್ಲಿ ಇದನ್ನು ಬಹಳ ನೀಟಾಗಿ ಗಮನಿಸಬೇಕು. ಇದು ಒನ್ ಟೈಮ್ ಅಂದರೆ ಮೊದಲನೇ ಮಗುವಿನ ಡೀಟೇಲನ್ನು ನೀವು ಮಾಡುವಾಗ ಇಲ್ಲಿ ಕೇಳುತ್ತೆ. ಇವನ್ನೆಲ್ಲ ನೀಟಾಗಿ ನೀವು ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಅದನ್ನು BRC ಆಫೀಸಲ್ಲೇ ಹೋಗ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ಬೇಕಾಗತ್ತೆ. ಇದನ್ನು ನೋಡಿ ಮೊದಲು. ಸೊ ಎಲ್ಲವೂ ಸರಿಯಾಗಿದೆಯಾ ಅನ್ನೋ ಇದೆಲ್ಲ ಸ್ಕೂಲ್ ಡೀಟೇಲ್ಸ್ ಇದೆ. ಮತ್ತು ಮಕ್ಕಳು ಯಾವ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಕೋರ್ ಸಬ್ಜೆಕ್ಟು, ಆ ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ಸೆಟ್ ಮಾಡ್ಕೊಳ್ಳೋ ಅಂಥದ್ದು ಇದು. ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಏನಾದರೂ ನಿಮಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಅದನ್ನು ಇಲ್ಲೇ ಅಪ್ಡೇಟ್ ಮಾಡಬೇಕಾಗತ್ತೆ. ಇನ್ನು ಇಂಗ್ಲೀಷ್ ಮೀಡಿಯಮ್ ಆಗಲಿಲ್ಲ ಅಂದರೆ ಯಥಾವತ್ ಇಲ್ಲಿದೆ ನೋಡಿ, ಲ್ಯಾಂಗ್ವೇಜ್ ಯಾವುದನ್ನು ನಾವು ಟೀಚ್ ಮಾಡ್ತಾಯಿದ್ವಿ ಅನ್ನೋವಂಥದ್ದು ಕನ್ನಡ, ಇಂಗ್ಲೀಷ್, ಹಿಂದಿ 3 ಸಬ್ಜೆಕ್ಟ್ಸ್ ಇದೆ. ಅದನ್ನು ನೀವು ಗಮನಿಸಿ. ಎಲ್ಲವೂ ಸರಿಯಾಗಿತ್ತು ಅಂತ ಅಂದರೆ ಇಲ್ಲಿ ಅಪ್ಡೇಟ್ ಕೊಡಿ. ನೆಕ್ಸ್ಟ್ ಅಪ್ಡೇಟ್ ಕೊಟ್ಟಾಗಿದೆ. ಈಗ ನಾವೀಗ ಮತ್ತೆ ಆ ಮಗುವಿನ ಯಾವ ಮಗುವಿಗೆ ನೀವು ಅಡ್ಮಿಷನ್ ಕೊಡ್ತಾ ಇದ್ದೀರಾ, 9th. ಓಕೆ, ಅಡ್ಮಿಷನ್ ಡೀಟೇಲ್, ಅಡ್ಮಿಷನ್ ಥ್ರೂ ಪ್ರಮೋಷನ್ ಇಲ್ಲಿ ಬರ್ತಾ ಇದೆ. ಪ್ರೀವಿಯಸ್ ಸ್ಟ್ಯಾಂಡರ್ಡ್ 9th, ಈ ವರ್ಷ 2024-25 ಅದೇ ತೋರಿಸ್ತಾ ಇದೆ. ಸರ್ಚ್ ಕೊಡ್ತಾ ಇದ್ದೀನಿ. ಸರ್ಚಲ್ಲಿ ನಾನು ಒಂದೇ ಮಗುವಿಗೆ ನಾನು ಅಲ್ಲಿ ಏನು ತಗೊಂಡಿದ್ನಲ್ಲ ಆ ಒಂದು ಮಗುವಿಂದ ಮಾತ್ರ ಡೀಟೇಲ್ ಬಂದಿದೆ. ಇಲ್ಲಿ ಎಲ್ಲ ಮಕ್ಕಳದ್ದು ಆದರೆ ಎಲ್ಲ ಮಕ್ಕಳದ್ದು ತೋರಿಸ್ತಾ ಇತ್ತದು. ಇಲ್ಲಿ ಅಡ್ಮಿಟ್ ಅಂತ ಇದೆ ನೋಡಿ, ಆ ಅಡ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟೇ ಪ್ರಮೋಷನಲ್ಲಿ ಎಲ್ಲವನ್ನೂ ಒಂದೇ ಸಲ ಮಾಡಿದರೂ ಅಡ್ಮಿಟ್ ಮಾತ್ರ ಒಬ್ಬೊಬ್ರದ್ದು ಒಂದೊಂದಾಗೆ ಮಾಡಬೇಕಾಗತ್ತೆ. ಇಲ್ಲಿ ಆ ಮಗುವಿನ ಎಲ್ಲ ಡೀಟೇಲ್ ತೋರಿಸ್ತಾ ಇದೆ. ಇಲ್ಲಿ ಮಾತ್ರ ನೀವು ಮೇಲ್ಗಡೆ ಇದೆ ನೋಡಿ ಸ್ಕೂಲ್ ಡೀಟೇಲು, ಆ ಸ್ಕೂಲ್ ಡೀಟೇಲಲ್ಲಿ ಸೆಕ್ಷನ್ ತೋರಿಸ್ತಾ ಇದೆ. ಸೆಕ್ಷನ್ನು ಯಾವ್ದು ಎಷ್ಟಿದೆ ನೋಡಿಬಿಟ್ಟು ಆ ಮಗು ಯಾವ ಸೆಕ್ಷನ್ನಿಗೆ ಹೋಗುತ್ತೆ ಅದನ್ನು ನೋಡ್ಕೊಳ್ಳಿ. ಲ್ಯಾಂಗ್ವೇಜ್ ಗ್ರೂಪನ್ನು ಕನ್ನಡ ಮೀಡಿಯಮ್, ಇದು ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಅದು ನಾವು ಮೊದಲು ಕೊಟ್ಟಿದ್ವಿ. ಸೊ ಅದೇ ರೀತಿ ಬಂದಿದೆ ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಮತ್ತೆ ಇಲ್ಲಿ ಕೆಳಗಡೆ ಇನ್ನೇನಾದರೂ ನೀವು ಅಪ್ಡೇಟ್ ಮಾಡೋಂಗಿದೆಯಾ ಅದನ್ನು ಮಾಡ್ಕೊಳ್ಳಿ. ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಇದೆ ಆ ಮಗುವಿನ ವಾಸಸ್ಥಳ ಆಗಿರ್ಬೋದು, ಮತ್ತು ಸ್ಕೂಲಿಂದು ತಂತಾನೆ ಅಲ್ಲಿ ಬಂದಿರುತ್ತೆ ನಮ್ಮ ಯಾವ ಸ್ಕೂಲು ಅನ್ನೋ ಅಂಥದ್ದು. ಸೊ ಮಗುವಿನ ವಾಸಸ್ಥಳ ಆಗಿರ್ಬೋದು ಅವೆಲ್ಲವನ್ನು ಕೂಡ ಅಲ್ಲಿ ತೋರಿಸುತ್ತೆ. ನೀವು ನೋಡ್ಕೊಳ್ಳಿ. ಅಪ್ಡೇಟ್ ಮಾಡೋ ಅಂಥದ್ದು ಏನಾದರೂ ಇದ್ದರೆ ಅಲ್ಲಿ ಅಪ್ಡೇಟ್ ಮಾಡಿ. ನೆಕ್ಸ್ಟು ಇಲ್ಲಿ ಸಬ್ಮಿಟ್ ಕೊಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಸಬ್ಮಿಟ್ ಕೊಟ್ಟಿದ್ದೀವಿ. ಎಸ್, ಆ ಮಗುವು ಈಗ ಸಕ್ಸಸ್ಫುಲಿ ಎನ್ರೋಲ್ಡ್ ಅಂತ ಬಂದಿದೆ. ಸೊ ಈಗ ಆ ಮಗು 10ನೇ ತರಗತಿಗೆ ಎನ್ರೋಲ್ ಆಗಿದೆ. ಸೊ ಅದನ್ನು ನೀವು ನೋಡ್ಕೋಬೋದು. 10ನೇ ತರಗತಿಯಲ್ಲಿ ಆ ಮಗು ಅಡ್ಮಿಷನ್ ಆಗಿದೆ. ಸೊ ಅದು ಕೂಡ ಕೆಲವು ಸಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಸೊ ಅಂದರೆ ಅದು ಕೂಡ ಒಂದಿನ ಆದಮೇಲೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ತೋರಿಸುತ್ತೆ. ಸೊ ಇದಾಗಿತ್ತು ಮಕ್ಕಳನ್ನು ಹೇಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಅಂತ. ಸೊ ಇನ್ನು ಇದರಲ್ಲಿ ಕೆಲವು ಮಕ್ಕಳು ಫೇಲ್ ಆಗ್ತಾರೆ. ಹೇಗೆ ಫೇಲ್ ಮಾಡೋದು ಅವ್ರನ್ನ? ಫೇಲ್ ಆದ ಮಕ್ಕಳನ್ನು ಮತ್ತೆ ಅದೇ ತರಗತಿಗೆ, ಅಂದರೆ 9ನೇ ತರಗತಿಯಲ್ಲಿ ಫೇಲ್ ಆದರೆ 9ನೇ ತರಗತಿಯಲ್ಲಿ ಮತ್ತೆ ಹೇಗೆ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳೋದು, ಫೇಲ್ ಮಾಡಿ ಅದನ್ನು ಅಡ್ಮಿಷನ್ ಮಾಡ್ಕೊಳ್ಳೋದು ಮತ್ತೆ ಅದೇ ತರಗತಿಗೆ. ಸೊ ಅದು ಹೇಗೆ ಅನ್ನೋ ಅಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಮಾಹಿತಿ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.